ಯುಪಿಎ ಸರ್ಕಾರದ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮವಾಗಿ ಜನಪರ ನರೇಗಾ ಯೋಜನೆ ಜಾರಿಗೊಂಡಿತ್ತು. ಆದರೆ ಗ್ರಾಮೀಣ ಜನತೆಯ ಉದ್ಯೋಗ ಕಸಿಯುವ ದೃಷ್ಟಿಯಿಂದ ಈಗಿನ ಕೇಂದ್ರ ಸರ್ಕಾರ ನರೇಗಾ ಮೂಲ ಸ್ವರೂಪ ಬದಲಾವಣೆ ಮಾಡಿದೆ ಎಂದು ಕೆಪಿಸಿಸಿ ಸಂಯೋಜಕ ಸುಧೀರ್ ಕುಮಾರ್ ಮರೋಳ್ಳಿ ಅವರು ಹೇಳಿದ್ದಾರೆ. ಕೇಂದ್ರ ಸರ್ಕಾರವು ನರೇಗಾ ಯೋಜನೆಯ ಹೆಸರು ಹಾಗೂ ಸ್ವರೂಪ ಬದಲಿಸಿರುವುದನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಹಮ್ಮಿಕೊಂಡಿರುವ ಮನ್ರೇಗಾ ಬಚಾವ್ ಸಂಗ್ರಾಮ ಪಾದಯಾತ್ರೆಯ ಭಾಗವಾಗಿ ಮುಡಿಪು ಹಾಗೂ ಉಳಾಲ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಫರಂಗಿಪೇಟೆಯಲ್ಲಿ ನಡೆದ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಪುಣ್ಯಾತ್ಮನ ಹೆಸರು ಬೇಕು ಎಂಬ ಕಾರಣಕ್ಕೆ ಗ್ರಾಮ ಸ್ವರಾಜ್ಯದ ಕಲ್ಪನೆ ಮಾಡಿದ್ದ ಮಹಾತ್ಮ ಗಾಂಧಿಯವರ ಹೆಸರನ್ನ ಇಡಲಾಗಿದ್ದು, ಆದರೆ ಈಗಿನ ಸರ್ಕಾರದ ಗಾಂಧಿಯ ಕೊಲೆಯನ್ನ ಸಮರ್ಥಿಸುವ ಧ್ಯೇಯವನ್ನ ಹೊಂದಿರುವ ಕಾರಣಕ್ಕೆ ಗಾಂಧಿಯ ಹೆಸರು ಬದಲಾವಣೆ ಮಾಡಿರುವುದರಲ್ಲಿ ಅಚ್ಚರಿ ಇಲ್ಲ. ಕಾಂಗ್ರೆಸ್ ಯೋಜನೆಯನ್ನ ಜಾರಿಗೆ ತರುವಾಗ ಗ್ರಾಮೀಣ ಜನತೆ ಉದ್ಯೋಗ ಕೊಡುವ ಯೋಜನೆ ಇತ್ತೇ ಹೊರತು ಜಾತಿ ಧರ್ಮದ ಆಲೋಚನೆಗಳೇ ಇರಲಿಲ್ಲ. ವರ್ಷದ 365 ದಿನವೂ ಉದ್ಯೋಗ ನೀಡಿ ಹಳ್ಳಿಯಲ್ಲೇ ಉದ್ಯೋಗ ನಿರ್ಧಾರವಾಗಿತ್ತು. ಆದರೆ ಈಗಿನ ಬದಲಾವಣೆಯಿಂದ ಹಳ್ಳಿಯ ಕೆಲಸಗಳು ಹೊಸದಿಲ್ಲಿಯಲ್ಲಿ ನಿರ್ಧಾರವಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಕಾಂಗ್ರೆಸ್ ನಿರಂತರವಾಗಿ ಹೋರಾಟದ ಮೂಲಕ ನಿಮ್ಮ ಕೈಯಲ್ಲೇ ಹಿಂದಿನ ಸ್ವರೂಪಕ್ಕೆ ತಂದು ನಿಲ್ಲಿಸುತ್ತೇವೆ. ಮುಂದಿನ ಅವಧಿಯಲ್ಲಿ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುವುದು ಶತಸಿದ್ಧ ಎಂದಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ, ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಹರೀಶ್ ಕುಮಾರ್, ನಿಗಮಗಳ ಅಧ್ಯಕ್ಷರಾದ ಡಿಎಸ್ ಮಮತಾ ಗಟ್ಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿತ್ವದ ಫಲವಾಗಿ ಆಗ ಯುಪಿಎಯಲ್ಲಿ ನಮ್ಮ ಜೊತೆಗೂಡಿರ್ತಕ್ಕಂಥ ಎಲ್ಲ ಪಕ್ಷಗಳ ಬೆಂಬಲದೊಂದಿಗೆ ಜನಪರವಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ತರಬೇಕು ಅಂತ ಅನ್ನಿಸ್ತು. ತರಬೇಕಾದಂಥ ಕಾರ್ಯ ಏನು ಅಂತಂದ್ರೆ, ಆಗ ಕಂಡು ಕೇಳರಿಯದ ಬರಗಾಲ ಮಹಾರಾಷ್ಟ್ರದ ವಿದರ್ಭದಲ್ಲಿ ಬಂದಿತ್ತು, ರಾಜಸ್ಥಾನದಲ್ಲಿ ಬರಗಾಲ ಬಂದಿತ್ತು. ಗ್ರಾಮೀಣದ ಜನ ಉದ್ಯೋಗಕ್ಕಾಗಿ ಗುಳೆ ಹೋಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಜನ ಗುಳೆ ಹೋಗಬಾರ್ದು, ಊರು ಬಿಟ್ಟು ಹೋಗಬಾರ್ದು, ತಮ್ಮ ನೆಲೆಯನ್ನು ಬಿಟ್ಟು ಹೋಗ್ತಕ್ಕಂಥ ಆತಂಕದ ಪರಿಸ್ಥಿತಿ ಉಂಟಾಗಬಾರ್ದು, ಅವರಿಗೆ ಕೂಲಿಗಾಗಿ ಕಾಳು ಅನ್ನುವಂಥದ್ದು ಒಂದು ಉದ್ಯೋಗದ ಖಾತ್ರಿಯಾಗಬೇಕು ಅಂತ ಹೇಳಿ ಗಮನಿಸಿ UPA 1ರಲ್ಲಿ ಅರ್ಥಾತ್ ಕಾಂಗ್ರೆಸ್ ಪಕ್ಷದ ಜನಪರ ಕಾರ್ಯಕ್ರಮವಾಗಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅನ್ನು ನಾವು ಜಾರಿಗೆ ತಂದೆವು. ಜಾರಿಗೆ ತಂದಾದ ಮೇಲೆ ಬರೀ ಇದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಇದ್ದರೆ ಸಾಲದು, ಇದಕ್ಕೆ ಒಬ್ಬ ಪುಣ್ಯಾತ್ಮನ ಮಹಾತ್ಮನ ಹೆಸರನ್ನು ಇಡಬೇಕು ಅಂತೇಳಿ ಸಂಕಲ್ಪಿಸಿದ್ದರ ಫಲವಾಗಿ ನಾವು ಅದಕ್ಕೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳಿ ತಂದೆವು. ಪ್ರಧಾನಮಂತ್ರಿಯಾಗಿದ್ದಂತಹ ಮನಮೋಹನ್ ಸಿಂಗ್ ಅವರ ದೂರದೃಷ್ಟಿತ್ವದ